See, wildlife clearance, it is in our state. So it is the central government. Let central government take a call. What has to be done, what not has to be done. Goa can't dictate to us. Our Goa namge kagda barbiಟ್ಟು namge showcase notice ಕೊಡಕ್ಕೆ ಅವ್ರು ಯಾರು? Who is Goa in my territory? If I am doing wrong, let central government tell you are doing wrong. It is a authority, let they take action. Goa can't dictate to us on this issue. ಅದಕ್ಕೆ ದಟ್ ಇಸ್ ವಾಟ್ ಅದನ್ನೆಲ್ಲ ಸ್ವಲ್ಪ ಎಲ್ಲ ನಾವು ಅಧ್ಯಾಯ ಮಾಡಿದೆ. ಅದಾದ್ಮೇಲೆ ನಾವು ಅದಕ್ಕೆ ಉತ್ತರ ಅದಕ್ಕೇನು ಯಾವ ರೀತಿ ಉತ್ತರ ಕೊಡಬೇಕು ನಾನು ಟೆಂಡರ್ ಎಲ್ಲ ಕರೆದು ಬಿಟ್ಟಿದ್ದೀನಿ. ಆಲ್ರೆಡಿ ಕಾಲ್ ಟೆಂಡರ್ ಇದಕ್ಕೆ 2 ಟೆಂಡರ್ ಕರೆದಿದ್ದೀವಿ. ನಾವು ನೋಡ್ತೀವಿ ಲೀಗಲ್ ಆಸ್ಪೆಕ್ಟ್ಸ್ ನೋಡ್ಬಿಟ್ಟು ವಿ ವಿಲ್ ಟೇಕ್ ಎ ಕಾಲ್. ಭದ್ರಾ ಮೇಲ್ದಂಡೆದ್ದು ದುಡ್ಡು ಕೇಳಿದೀವಿ, ತಿರ್ಗಾ ಇನ್ನ ದುಡ್ಡು ಬಂದಿಲ್ಲ. ಅದಕ್ಕೆ ಪ್ರೆಷರ್ ಬಿಲ್ಡಪ್ ಆಗಿ ಮಾಡ್ತಾ ಇದೀವಿ ನಾವು. ಅವರು ತಿರ್ಗಾ ರಿವೈಸ್ಡ್ ಎಸ್ಟಿಮೇಟ್ ಕಳಿಸಿ ಅಂತ ಹೇಳಿದ್ರು. ರಿವೈಸ್ಡ್ ಎಸ್ಟಿಮೇಟ್ ಕಳಿಸಿದೀವಿ. 5,400 ಕೋಟಿ ಅಲ್ಲದೆ ಇನ್ನ ಜಾಸ್ತಿಗೂ ಕೇಳಿದೀವಿ ನಾವು. ಅವರು ಏನು ಮಾಡ್ತಾ ಇಲ್ಲ. ಈಗಾಗಲೇ ನಾವು ಅದಕ್ಕೆ 10,604 ಕೋಟಿ ರೂಪಾಯಿ ನಾವು ಈಗಾಗಲೇ ಖರ್ಚು ಕೂಡ ನಾವು ಮಾಡಿದೀವಿ. ಕೆಲವು ದುಡ್ಡು ಅದು ಕೂಡ ಅಪ್ಪರ್ ಭದ್ರಾ ಇದಕ್ಕೆ ಅವ್ರ ಬಜೆಟ್ ಸ್ಪೀಚ್ ಅಲ್ಲೂ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು. ಅದು ಕೊಟ್ಟಿಲ್ಲ. ಸೊ ಅದು ಕೂಡ ನಾವು ಈಗಾಗಲೇ ಏನೋ ಮಂತ್ರಿ ಸ್ವಲ್ಪ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನಗೇನೋ ಏನೋ ದುಡ್ಡು ಬರೋವರೆಗೂ ನಮ್ಮ ಅಕೌಂಟ್ ಬರೋವರೆಗೂ ಚಿತ್ರದುರ್ಗ, ತುಮಕೂರು, ದಾವಣಗೆರೆ, ಚಿಕ್ಕಮಗಳೂರು ಎಲ್ಲ ಭಾಗಕ್ಕೆ ಸಂಬಂಧಪಟ್ಟದ್ದು ಅವ್ರದ್ದು ಎಂಪಿಗಳು ಕೂಡ ಇದ್ದಾರೆ. ಅದಕ್ಕೆಲ್ಲ ಪ್ರೆಸಿಡೆನ್ಸ್ ಅವನೇ ಕೇಳಬೇಕು. ರಾಜಕೀಯನ ಇಲ್ಲ ಅಂದ್ರೆ ದುಡ್ಡು ಇಲ್ವಾ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ? ಅದಕ್ಕೆ ಅವರೇನೋ ಕೇಳ್ತಾ ಇದಾರೆ, ನೀವು ಎಷ್ಟು ಖರ್ಚು ಮಾಡಿದೀರಾ ಕೊಡಿ, ಆ ಪ್ರಾಜೆಕ್ಟ್ ಕೊಡಿ, ಹೆಂಗೆ ಮಾಡಿದೀರಾ, ಏನು ಎತ್ತ ಅಂತ ಕೇಳಿದ್ವಿ. ಅದಕ್ಕೆಲ್ಲ ನಾವೆಲ್ಲ ಉತ್ತರ ಎಲ್ಲ ಕೊಟ್ಟಿದ್ದೀವಿ. ನಾವು ಒಂದ್ಸತಿ ಹೇಳಿದ್ರು ಇಲ್ಲ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡಿದೆ, ಅದು ನಾವು ಇಲ್ಲಿಂದ ಪಾಸ್ ಮಾಡಿ ಕಳಿಸಿದ್ವಿ ಅಂತ ಹೇಳಿದ್ರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.